ನವಲಗುಂದ ಮತ್ತು ಅಣ್ಣಿಗೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು 187 ಬರುತ್ತಿದ್ದು, ಸರ್ಕಾರಿ ಶಾಲೆಗಳು ಸುಮಾರು 80% ಮೇಲ್ಛಾವಣಿ ಕೊಠಡಿಗಳು ಶಿಥಿಲ ವ್ಯವಸ್ಥೆಯಲ್ಲಿದ್ದು, ಶಿಕ್ಷಣ ಇಲಾಖೆಯಿಂದ 10 ಕೊಠಡಿಗಳಿಗೆ ಮರು ಸ್ವರೂಪಗೊಳ್ಳಲಿಕ್ಕೆ ಜನರ ಆಕ್ರೋಶಕ್ಕೆ ಇಲಾಖೆ ಕಾರಣವಾಗಿದೆ. ಶಿಥಿಲ ವ್ಯವಸ್ಥೆಯಲ್ಲಿದ್ದಂಥ ಕಟ್ಟಡಗಳು, ಮೇಲ್ಛಾವಣಿಗಳು ಮಳೆಗಾಲದಲ್ಲಿ ಸೋರುತ್ತಿದ್ದು, ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಮಕ್ಕಳಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತಿದ್ದು, ಕಲಿಕೆಗೆ ಒತ್ತು ಕೊಡುವ ಮಕ್ಕಳು ಇವತ್ತಿನ ದಿನಮಾನಗಳಲ್ಲಿ ಮಳೆಯಿಂದ ಸಂರಕ್ಷಣೆ ಬಯಸುತ್ತಿದ್ದು, ಬಿಸಿಲಿನ ತಾಪದಿಂದ ನೆರಳಿಗೆ ಮಾರು ಹೋಗುತ್ತಿದ್ದು, ಈ ಅವ್ಯವಸ್ಥೆ ತಾಲೂಕಿನ ಅತ್ಯಂತ ಒಂದು ದೊಡ್ಡ ಮಾರಕವಾಗಿ ಸಂಭವಿಸಿದ್ದರಿಂದ ಹಲವಾರು ಸಾಮಾಜಿಕ ಕಾರ್ಯಕರ್ತರು, ಪಾಲಕರು ಮತ್ತು ಜನರ ಆಕ್ರೋಶಕ್ಕೆ ಸರ್ಕಾರದ ಮೇಲೆ, ಇಲಾಖೆಯ ಮೇಲೆ ಹಿಡಿಸ್ಯಾಪವನ್ನುಂಟು ಮಾಡುವ ಸ್ಥಿತಿ ಒದಗಿದ್ದು ಕಂಡುಬರುತ್ತದೆ. ಶಿಥಿಲ ವ್ಯವಸ್ಥೆಯಲ್ಲಿರುವ ಕಟ್ಟಡಗಳನ್ನು ಮರು ನಿರ್ಮಾಣಕ್ಕೆ ಮತ್ತು ತೇಪೆ ಹಚ್ಚಿ ಸರಿ ಮಾಡಲಿಕ್ಕೆ ಹಲವಾರು ಅರ್ಜಿಗಳು ಸರ್ಕಾರಕ್ಕೆ ಸಲ್ಲಿಸಿದರೂ ಇಲಾಖೆಯ ಕೈ ಸೇರಿದರು. ಇನ್ನು ಯಾವುದೊಂದು ವ್ಯವಸ್ಥೆಯು ಸರಿ ಕಾಣದೆ, ದಾರಿ ಕಾಣದಂತೆ ಮಕ್ಕಳು ಕತ್ತಲಲ್ಲಿ ಬೆಳಕನ್ನು ಹುಡುಕುವ ಸಮಸ್ಯೆ ಉದ್ಭವವಾಗಿದೆ. ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ವರ್ಷದಿಂದ ವರ್ಷಕ್ಕೆ ಶಿಕ್ಷಣದ ಫಲಿತಾಂಶ ಉನ್ನತೀಕರಣವಾಗಲಿಕ್ಕೆ ತುಂಬ ಶ್ರಮಿಸುತ್ತಿದ್ದು, ಇಲ್ಲಿ ಕಲಿಕೆಗೆ ಮಕ್ಕಳಿಗೆ ತೊಂದರೆ ಆಗುವ ಮೂಲಭೂತ ಸೌಕರ್ಯ ಒದಗಿಸಿ ಕೊಡಲಿ ಎಂದು ಜನರ ಮನವಿಯಾಗಿದೆ. ಇವೆಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮಕ್ಕಳು ಹೆಚ್ಚಿನ ಕಲಿಕೆಗೆ ಒತ್ತು ನೀಡಿ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ಮತ್ತು ಅಣ್ಣಿಗೇರಿ ತಾಲೂಕುಗಳು ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಪಡೆಯುವಂತಾಗಲಿ ಎಂದು ಎಲ್ಲರ ಆರೈಕೆಯಾಗಿದೆ. ಇವೆಲ್ಲ ಸಮಸ್ಯೆಗಳಿಗೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್.ಬಿ. ಮಲ್ಲಾಡ ಈ ರೀತಿಯಾಗಿ ನಾವು ಕೇಳಿದ ಜನರ ಸಮಸ್ಯೆಗೆ ಪ್ರತ್ಯುತ್ತರ ಒದಗಿಸಿದ್ದಾರೆ. JSK ಕನ್ನಡ ನ್ಯೂಸ್, ನವಲಗುಂದ. ಶೀತಲಗೊಂಡಿರುವಂಥ ಏನು ಸರ್ಕಾರಿ ಶಾಲೆ ಇದೆ ಸರ್, ಅವಕ್ಕೆ ಏನು ಕ್ರಮ ತೊಗೊಂಡಿದ್ರೆ ಮತ್ತು ಅವು ಎಷ್ಟೆಷ್ಟು ಏನು ಯಾವ ಶಾಲೆಗೆ ಎಷ್ಟು ಬಿಡುಗಡೆ ಆಗಿದೆ ಅಂತ? ಈಗ ಅಖಂಡ ನವಲಗುಂದ ತಾಲೂಕನ್ನು ಒಳಗೊಂಡಂತೆ ಅಣ್ಣಿಗೇರಿ ತಾಲೂಕನ್ನು ಒಳಗೊಂಡಂತೆ ಈಗಾಗಲೇ ನಾವು ಸರ್ಕಾರಕ್ಕೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳ ಬಗ್ಗೆ ನಾವು ವರದಿಯನ್ನು ಕೊಟ್ಟಿದ್ದೇವೆ. ಈಗ ಅಣ್ಣಿಗೇರಿ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ಹಿಂದೂ ನಮಗೆ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮತ್ತು ನಾವು ಭೇಟಿ ಕೊಡ್ತಕ್ಕ ಸಂದರ್ಭದೊಳಗೆ 2ನೇ ನಂಬರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2ನೇ ನಂಬರ್ ಶಾಲೆಯಲ್ಲಿ ಸುಮಾರು 600ಕ್ಕಿಂತಲೂ ಹೆಚ್ಚು, ಕಳೆದ ಸಾಲಿನ 424 ಮಕ್ಕಳಿದ್ರು, ಈ ಸಲ 400 ದಾಟ್ತಕ್ಕಂಥ ಒಂದು ಮಕ್ಕಳ ಸಂಖ್ಯೆ ಇದೆ. ಅಲ್ಲಿ ಒಟ್ಟು 16 ಕೊಠಡಿಗಳು ಅದಾವೆ. 16 ಕೊಠಡಿಗಳು 6 ಕೊಠಡಿಗಳು RCC ಪಕ್ಕಾ ಕೊಠಡಿಗಳಿದಾವೆ. ಇಲ್ಲೆಲ್ಲ ಕಟ್ಟಡಗಳು ಹೆಂಚಿನ ಕಟ್ಟಡ ಇರೋದ್ರಿಂದ ಈಗಾಗಲೇ ಅಲ್ಲಿ ನಮ್ಮ PRD ಇವಾಗಿಂದ 10 ಲಕ್ಷ ರೂಪಾಯಿಗಳೊಂದು ಯೋಜನೆಯೂ ಕೂಡ ಮೇಲೆ ಜಂಕ್ ಶೀಟ್ ಹಾಕಲಿಕ್ಕೆ ಒಂದು ಯೋಜನೆ ಸಿದ್ಧಾಗಿದೆ. ಅದು ಕೂಡ ಈಗ ಅಮೌಂಟು ಬಿಡುಗಡೆಯಾಗಿ ಬಂದಿದೆ. ಮತ್ತು ಸನ್ಮಾನ್ಯ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಣ್ಣಿಗೇರಿಯಲ್ಲಿಯೂ ಕೂಡ ಅಲ್ಲಿಯೂ ಕೂಡ 10 ಲಕ್ಷ, ಅಲ್ಲಿ 15 ಲಕ್ಷ ಅನುದಾನ ಮಂಜೂರಾಗಿದೆ. ಅದು ಕೂಡ ಈಗ ಸದ್ಯದಲ್ಲಿ ಕ್ರಿಯಾಯೋಜನೆ ಕಾಮಗಾರಿ ಪ್ರಾರಂಭ ಮಾಡುವ ಹಂತದಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಆಮೇಲೆ ಇನ್ನೊಂದು ಸರ್, ಈ ವರ್ಷದ ಒಂದು ಸರ್ವೆ ಮುಖಾಂತರ ನೋಡಿದ ಸಾರ್ವಜನಿಕವಾಗಿ ಇರ್ಬೋದು ಅಥವಾ ಶಿಕ್ಷಕರ ಒಂದು ಆದರ್ಶ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀವ್ರ ಕಡಿಮೆ ಆಗ್ತಾಯಿದೆ. ಈ ವರ್ಷದ ನೋಡಿದರೆ ಸ್ಟ್ರೆಂತು ಭಾಳ ಕಡಿಮೆ ಇದೆ. ಅದಕ್ಕೆ ನೀವು ಒಂದು ಇಲಾಖೆ ವತಿಯಿಂದ ನೀವು ಅವೇರ್ನೆಸ್ ಶಿಕ್ಷಕರಿಗೆ ಯಾವುದೇ ಥರ ಮಾಹಿತಿಯನ್ನು ನೀಡಿದೆ ಅಂತ, ಮಕ್ಕಳ ಸಂಖ್ಯೆ ಅವೇರ್ನೆಸ್ ಹೊರಗಡೆ ಏನು ಸಾರ್ವಜನಿಕವಾಗಿ ಮಕ್ಕಳಿಗೆ ಯಾವ ಥರ ನಾವು ಶಾಲೆಗಳು ಹೆಚ್ಚಿನ ಸಂಖ್ಯೆ ಮಾಡಲಿಕ್ಕೆ ಇಲಾಖೆ ವತಿಯಿಂದ ಯಾವುದು ಕ್ರಮ ತಗೊಂಡಿದೆ ಅಂತ? ಈಗಾಗಲೇ ನಾವು ಸರ್ಕಾರದ ಮಾನ್ಯ ಮೇಲಾಧಿಕಾರಿಗಳ ಆದೇಶದನ್ವಯ ಮತ್ತು ನಾವು ಸರ್ಕಾರದ ಪ್ರತಿನಿಧಿಗಳಾಗಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರದ ಒಂದು ಸುತ್ತಲೆಯಂತೆ ಕೂಡ ನಾವು ಎಲ್ಲ ಕ್ಲಸ್ಟರ್ ಹಂತದಲ್ಲೂ ಕೂಡ ಶಾಲಾ ದಾಖಲಾತಿ ಆಂದೋಲನ ಮಾಡೋದ್ರ ಮುಖಾಂತರವಾಗಿ ಪಾಲಕರನ್ನು ನಮ್ಮನ್ನೇ ಭೇಟಿ ಮಾಡೋಕ್ಕಂತರ ಪಾಲಕರ ಮನವೊಲಿಸಿ ಕಳೆದ ಸಾಲಿಗಿಂತ ಈ ಸಲ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಸರ್ಕಾರನೂ ಕೂಡ ಒಂದು ನಿರ್ದಿಷ್ಟವಾಗಿ 10% ಮಕ್ಕಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟ ನಿರ್ದೇಶನ ಕೊಟ್ಟ ಹಿನ್ನೆಲೆ ಕೂಡ ಆಯಾ ವಲಯದ CRP ಅವರನ್ನು ಕೂಡ ಕರೆದು ಅವರಿಗೂ ಕೂಡ ತಿಳಿಸಿದ್ವಿ, ಮುಖ್ಯೋಪಾಧ್ಯಾಯರ ಸಭೆಯಲ್ಲೂ ಕೂಡ ತಿಳಿಸಿದ್ದೀವಿ. ಇದನ್ನು ನಾವು ಇನ್ನೂ ಈ ಪ್ರಕ್ರಿಯೆ ದಾಖಲಾತಿ ಪ್ರಕ್ರಿಯೆ ಇರೋದರಿಂದ ಮಕ್ಕಳ ಸಂಖ್ಯೆ ಅಂತಿಮವಾಗಿ ನಮಗೆ ಬರಬೇಕಾಗಿದೆ. ಈಗಾಗಲೇ ಕೂಡ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಕ್ಕಂಥ ಸಂದರ್ಭದೊಳಗೆ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಒಂದು ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ